ಈಗ ರಾಜ್ಯದಲ್ಲಿ ಒಂದು ವೇಳೆ ಯಾರೋ ನಮ್ಮ ವೋಟರ್ ಇದ್ರೆ ಒಂದು ಓಲೈಕೆ ಮಾಡೋದು ಓಕೆ ಅಪ್ಪ, ಅರ್ಥ ಮಾಡ್ಕೋಬಹುದೇ. ಪಾಪ ಏನೋ ವೋಟರ್ ಇದೆ. ಪಾಕಿಸ್ತಾನದಕ್ಕೆ ಯಾಕೆ ಓಲೈಕೆ ಮಾಡ್ತಾ ಇದ್ದಾರೆ ಸಚಿವ ತಿಮ್ಮಾಪುರ ಅಂತವರು? ನೋಡಿ, ಈಗ ಸಿಎಂ ಸಿದ್ದರಾಮಯ್ಯನವರು ಹಾಕಿರುವಂತ ಈ ಮಿಲಿಟೆಂಟ್ ಅಂತ ಬರ್ದಿದ್ದಾರಲ್ವಾ, ಅದು ಮಿಲಿಟೆಂಟ್ಗಳಲ್ಲ, ಅದು ಟೆರರಿಸ್ಟ್ಗಳಾಗಬೇಕು. ಟೆರರಿಸ್ಟ್ ಅಂದ್ರೆ ಏನಂತಂದ್ರೆ ಆತನಿಗೆ ಜಾತಿ, ಧರ್ಮ, ನಿಗಾ ಯಾವುದು ಇರೋದಿಲ್ಲ. ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಒಂದು ರೋಡ್ ಸೈಡ್ ಅಲ್ಲಿ ಎರಡು ರೌಡಿ ಗುಂಪುಗಳ ನಡುವೆ ಫೈಟ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಎರಡು ರೌಡಿ ಗುಂಪುಗಳ ನಡುವೆ ಆ ಒಂದು ರೌಡಿ ಗುಂಪು ಇನ್ನೊಂದು ರೌಡಿ ಗುಂಪಿನವರನ್ನೇ ಅಟ್ಟಾಡಿಸಿಕೊಂಡು ಓಡಾಡಿ ಹೊಡಿತಾರೆ ಬಿಟ್ರೆ ಅವರು ಜನಸಾಮಾನ್ಯರನ್ನು ಹೊಡೆಯಲ್ಲ. ಯಾಕಂದ್ರೆ ಅವ್ರಿಗೊಂದು ಟಾರ್ಗೆಟ್ ಇದೆ ಅಂತ. ಮಿಲಿಟೆಂಟ್ ಅಂದ್ರೂ ಕೂಡ ಹಾಗೇನೆ. ಒಂದು ವೇಳೆ ಅವನು ಪ್ರತ್ಯೇಕತಾವಾದಿನೋ ಮತ್ತೊಂದೋ ಮಗದೊಂದೋ ಅವನೊಂದು ಟಾರ್ಗೆಟ್ ಅಲ್ಲಿ ಒಂದು ಮಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಇದ್ದ ಮತ್ತವರಿಗೆಲ್ಲ ಅಟ್ಯಾಕ್ ಮಾಡಲ್ಲ ಅವನು. ಅರ್ಥ ಆಯ್ತಾ ನಿಮಗೆ? ಟೆರರಿಸ್ಟ್ ಅಂತಂದ್ರೆ ಆತನಿಗೆ ಯಾರೂ ಬೇಕಾಗಿಲ್ಲ, ಓಡ್ದೋಡ್ದು ಹೋಗ್ತಾ ಇರೋದು. ಆದ್ರೆ ಇಲ್ಲಿ ಪ್ರಖರವಾಗಿ ಕಾಣ್ತಾ ಇರೋದು ಆ ಟೆರರಿಸ್ಟ್ ಕೂಡ ಒಟ್ಟಾರೆ ಹೊಡೆದೋಗ್ಲಿಲ್ಲ ಅವ. ಹಿಂದೂಗಳನ್ನ ಕೇಳಿ 26 ಜನರ ಪೈಕಿ 20 ಜನರ ಪ್ಯಾಂಟ್ ಬಿಚ್ಚಿಸಿ ಕಲ್ಮಾ ಓದಿಸಿ ಹೊಡೆದಿದ್ದಾನೆ. ಆದರೂ ಕೂಡ ನೀವು ಅವರಿಗೆ ಸಮರ್ಥನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹೇಳ್ತಾ ಇದೆ, ಹೌದು ಪ್ಯಾಂಟ್ ಬಿಚ್ಚಿಸಿದ್ದಾರೆ, ಚಡ್ಡಿ ಒಳಗೆ ಧರ್ಮ ನೋಡಿದ್ದಾರೆ ಅಂತ ಹೇಳಿ. ಏನ್ ತಿಮ್ಮಾಪುರ ಅವರೇ, ಅರ್ಥ ಆಗಿಲ್ವ ನಿಮಗೆ? ಇದು ಎಣ್ಣೆ ಮಿನಿಸ್ಟರ್ ಅಂದ್ರೆ ಏನ್ ಬೇಕಿದ್ರು ಮಾತಾಡಬಹುದಾ? ನಿನ್ನೆ ಇದನ್ನ ನಾವು ತಗೊಂಡಿದ್ದೀವಿ. ಈಗ ಸಚಿವ ತಿಮ್ಮಾಪುರ ಅವರದ್ದು ಜಿಹಾದಿ ಮನಸ್ಥಿತಿ ಅಂತೇಳಿ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ರಿಪಬ್ಲಿಕ್ ಮುಂದೆ ಶಾಸಕ. ಈಗ ರಾಜ್ಯದಲ್ಲಿ ಒಂದು ವೇಳೆ ಯಾರೋ ನಮ್ಮ ವೋಟರ್ ಇದ್ರೆ ಒಂದು ಓಲೈಕೆ ಮಾಡೋದು ಓಕೆ ಅಪ್ಪ, ಅರ್ಥ ಮಾಡ್ಕೋಬಹುದೇ. ಪಾಪ ಏನೋ ವೋಟರ್ ಇದೆ. ಪಾಕಿಸ್ತಾನದಕ್ಕೆ ಯಾಕೆ ಓಲೈಕೆ ಮಾಡ್ತಾ ಇದ್ದಾರೆ ಸಚಿವ ತಿಮ್ಮಾಪುರ ಅಂತವರು? ನೋಡಿ, ಈಗ ಸಿಎಂ ಸಿದ್ದರಾಮಯ್ಯನವರು ಹಾಕಿರುವಂತ ಈ ಮಿಲಿಟೆಂಟ್ ಅಂತ ಬರ್ದಿದ್ದಾರಲ್ವಾ, ಅದು ಮಿಲಿಟೆಂಟ್ಗಳಲ್ಲ, ಅದು ಟೆರರಿಸ್ಟ್ಗಳಾಗಬೇಕು. ಟೆರರಿಸ್ಟ್ ಅಂದ್ರೆ ಏನಂತಂದ್ರೆ ಆತನಿಗೆ ಜಾತಿ, ಧರ್ಮ, ನಿಗಾ ಯಾವುದು ಇರೋದಿಲ್ಲ. ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಒಂದು ರೋಡ್ ಸೈಡ್ ಅಲ್ಲಿ ಎರಡು ರೌಡಿ ಗುಂಪುಗಳ ನಡುವೆ ಫೈಟ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಎರಡು ರೌಡಿ ಗುಂಪುಗಳ ನಡುವೆ ಆ ಒಂದು ರೌಡಿ ಗುಂಪು ಇನ್ನೊಂದು ರೌಡಿ ಗುಂಪಿನವರನ್ನೇ ಅಟ್ಟಾಡಿಸಿಕೊಂಡು ಓಡಾಡಿ ಹೊಡಿತಾರೆ ಬಿಟ್ರೆ ಅವರು ಜನಸಾಮಾನ್ಯರನ್ನು ಹೊಡೆಯಲ್ಲ. ಯಾಕಂದ್ರೆ ಅವ್ರಿಗೊಂದು ಟಾರ್ಗೆಟ್ ಇದೆ ಅಂತ. ಮಿಲಿಟೆಂಟ್ ಅಂದ್ರೂ ಕೂಡ ಹಾಗೇನೆ. ಒಂದು ವೇಳೆ ಅವನು ಪ್ರತ್ಯೇಕತಾವಾದಿನೋ ಮತ್ತೊಂದೋ ಮಗದೊಂದೋ ಅವನೊಂದು ಟಾರ್ಗೆಟ್ ಅಲ್ಲಿ ಒಂದು ಮಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಇದ್ದ ಮತ್ತವರಿಗೆಲ್ಲ ಅಟ್ಯಾಕ್ ಮಾಡಲ್ಲ ಅವನು. ಅರ್ಥ ಆಯ್ತಾ ನಿಮಗೆ? ಟೆರರಿಸ್ಟ್ ಅಂತಂದ್ರೆ ಆತನಿಗೆ ಯಾರೂ ಬೇಕಾಗಿಲ್ಲ, ಓಡ್ದೋಡ್ದು ಹೋಗ್ತಾ ಇರೋದು. ಆದ್ರೆ ಇಲ್ಲಿ ಪ್ರಖರವಾಗಿ ಕಾಣ್ತಾ ಇರೋದು ಆ ಟೆರರಿಸ್ಟ್ ಕೂಡ ಒಟ್ಟಾರೆ ಹೊಡೆದೋಗ್ಲಿಲ್ಲ ಅವ. ಹಿಂದೂಗಳನ್ನ ಕೇಳಿ 26 ಜನರ ಪೈಕಿ 20 ಜನರ ಪ್ಯಾಂಟ್ ಬಿಚ್ಚಿಸಿ ಕಲ್ಮಾ ಓದಿಸಿ ಹೊಡೆದಿದ್ದಾನೆ. ಆದರೂ ಕೂಡ ನೀವು ಅವರಿಗೆ ಸಮರ್ಥನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹೇಳ್ತಾ ಇದೆ, ಹೌದು ಪ್ಯಾಂಟ್ ಬಿಚ್ಚಿಸಿದ್ದಾರೆ, ಚಡ್ಡಿ ಒಳಗೆ ಧರ್ಮ ನೋಡಿದ್ದಾರೆ ಅಂತ ಹೇಳಿ. ಏನ್ ತಿಮ್ಮಾಪುರ ಅವರೇ, ಅರ್ಥ ಆಗಿಲ್ವ ನಿಮಗೆ? ಇದು ಎಣ್ಣೆ ಮಿನಿಸ್ಟರ್ ಅಂದ್ರೆ ಏನ್ ಬೇಕಿದ್ರು ಮಾತಾಡಬಹುದಾ? ನಿನ್ನೆ ಇದನ್ನ ನಾವು ತಗೊಂಡಿದ್ದೀವಿ. ಈಗ ಸಚಿವ ತಿಮ್ಮಾಪುರ ಅವರದ್ದು ಜಿಹಾದಿ ಮನಸ್ಥಿತಿ ಅಂತೇಳಿ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ರಿಪಬ್ಲಿಕ್ ಮುಂದೆ ಶಾಸಕ. ಈಗ ರಾಜ್ಯದಲ್ಲಿ ಒಂದು ವೇಳೆ ಯಾರೋ ನಮ್ಮ ವೋಟರ್ ಇದ್ರೆ ಒಂದು ಓಲೈಕೆ ಮಾಡೋದು ಓಕೆ ಅಪ್ಪ, ಅರ್ಥ ಮಾಡ್ಕೋಬಹುದೇ. ಪಾಪ ಏನೋ ವೋಟರ್ ಇದೆ. ಪಾಕಿಸ್ತಾನದಕ್ಕೆ ಯಾಕೆ ಓಲೈಕೆ ಮಾಡ್ತಾ ಇದ್ದಾರೆ ಸಚಿವ ತಿಮ್ಮಾಪುರ ಅಂತವರು? ನೋಡಿ, ಈಗ ಸಿಎಂ ಸಿದ್ದರಾಮಯ್ಯನವರು ಹಾಕಿರುವಂತ ಈ ಮಿಲಿಟೆಂಟ್ ಅಂತ ಬರ್ದಿದ್ದಾರಲ್ವಾ, ಅದು ಮಿಲಿಟೆಂಟ್ಗಳಲ್ಲ, ಅದು ಟೆರರಿಸ್ಟ್ಗಳಾಗಬೇಕು. ಟೆರರಿಸ್ಟ್ ಅಂದ್ರೆ ಏನಂತಂದ್ರೆ ಆತನಿಗೆ ಜಾತಿ, ಧರ್ಮ, ನಿಗಾ ಯಾವುದು ಇರೋದಿಲ್ಲ. ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಒಂದು ರೋಡ್ ಸೈಡ್ ಅಲ್ಲಿ ಎರಡು ರೌಡಿ ಗುಂಪುಗಳ ನಡುವೆ ಫೈಟ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಎರಡು ರೌಡಿ ಗುಂಪುಗಳ ನಡುವೆ ಆ ಒಂದು ರೌಡಿ ಗುಂಪು ಇನ್ನೊಂದು ರೌಡಿ ಗುಂಪಿನವರನ್ನೇ ಅಟ್ಟಾಡಿಸಿಕೊಂಡು ಓಡಾಡಿ ಹೊಡಿತಾರೆ ಬಿಟ್ರೆ ಅವರು ಜನಸಾಮಾನ್ಯರನ್ನು ಹೊಡೆಯಲ್ಲ. ಯಾಕಂದ್ರೆ ಅವ್ರಿಗೊಂದು ಟಾರ್ಗೆಟ್ ಇದೆ ಅಂತ. ಮಿಲಿಟೆಂಟ್ ಅಂದ್ರೂ ಕೂಡ ಹಾಗೇನೆ. ಒಂದು ವೇಳೆ ಅವನು ಪ್ರತ್ಯೇಕತಾವಾದಿನೋ ಮತ್ತೊಂದೋ ಮಗದೊಂದೋ ಅವನೊಂದು ಟಾರ್ಗೆಟ್ ಅಲ್ಲಿ ಒಂದು ಮಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಇದ್ದ ಮತ್ತವರಿಗೆಲ್ಲ ಅಟ್ಯಾಕ್ ಮಾಡಲ್ಲ ಅವನು. ಅರ್ಥ ಆಯ್ತಾ ನಿಮಗೆ? ಟೆರರಿಸ್ಟ್ ಅಂತಂದ್ರೆ ಆತನಿಗೆ ಯಾರೂ ಬೇಕಾಗಿಲ್ಲ, ಓಡ್ದೋಡ್ದು ಹೋಗ್ತಾ ಇರೋದು. ಆದ್ರೆ ಇಲ್ಲಿ ಪ್ರಖರವಾಗಿ ಕಾಣ್ತಾ ಇರೋದು ಆ ಟೆರರಿಸ್ಟ್ ಕೂಡ ಒಟ್ಟಾರೆ ಹೊಡೆದೋಗ್ಲಿಲ್ಲ ಅವ.
ಹಿಂದೂಗಳನ್ನ ಕೇಳಿ 26 ಜನರ ಪೈಕಿ 20 ಜನರ ಪ್ಯಾಂಟ್ ಬಿಚ್ಚಿಸಿ ಕಲ್ಮ ಓದಿಸಿ ಹೊಡೆದಿದ್ದಾನೆ. ಆಗಲೂ ಕೂಡ ನೀವು ಅವರಿಗೆ ಸಮರ್ಥನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹೇಳ್ತಾ ಇದೆ ಹೌದು ಪ್ಯಾಂಟ್ ಬಿಚ್ಚಿಸಿದ್ದಾರೆ, ಚಡ್ಡಿ ಒಳಗೆ ಧರ್ಮ ನೋಡಿದ್ದಾರೆ ಅಂತ ಹೇಳಿ. ಏನ್ ತಿಮ್ಮಾಪುರ ಅವರೇ, ಅರ್ಥ ಆಗಿಲ್ವಾ ನಿಮಗೆ? ಇದು ಎಣ್ಣೆ ಮಿನಿಸ್ಟರ್ ಅಂದ್ರೆ ಏನ್ ಬೇಕಿದ್ರು ಮಾತಾಡಬಹುದಾ? ನಿನ್ನೆ ಇದನ್ನ ನಾವು ತಗೊಂಡಿದ್ದೀವಿ. ಈಗ ಸಚಿವ ತಿಮ್ಮಾಪುರ ಅವರದ್ದು ಜಿಹಾದಿ ಮನಸ್ಥಿತಿ ಅಂತೇಳಿ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ರಿಪಬ್ಲಿಕ್ ಮುಂದೆ ಶಾಸಕ. ಈಗ ರಾಜ್ಯದಲ್ಲಿ ಒಂದು ವೇಳೆ ಯಾರೋ ನಮ್ಮ ವೋಟರ್ ಇದ್ರೆ ಒಂದು ಓಲೈಕೆ ಮಾಡೋದು ಓಕೆ ಅಪ್ಪ, ಅರ್ಥ ಮಾಡ್ಕೋಬಹುದೇ, ಪಾಪ ಏನೋ ವೋಟರ್ ಇದೆ. ಪಾಕಿಸ್ತಾನದಕ್ಕೆ ಯಾಕೆ ಓಲೈಕೆ ಮಾಡ್ತಾ ಇದ್ದಾರೆ ಸಚಿವ ತಿಮ್ಮಾಪುರ ಅಂತವರು? ನೋಡಿ, ಈಗ ಸಿಎಂ ಸಿದ್ದರಾಮಯ್ಯನವರು ಹಾಕಿರುವಂತ ಈ ಮಿಲಿಟೆಂಟ್ ಅಂತ ಬರೆದಿದ್ದಾರಲ್ವಾ, ಅದು ಮಿಲಿಟೆಂಟ್ಗಳಲ್ಲ, ಅದು ಟೆರರಿಸ್ಟ್ಗಳಾಗಬೇಕು. ಟೆರರಿಸ್ಟ್ ಅಂದ್ರೆ ಏನಂತಂದ್ರೆ ಆತನಿಗೆ ಜಾತಿ ಧರ್ಮ ನಿಗಾ ಯಾವುದು ಇರೋದಿಲ್ಲ. ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಒಂದು ರೋಡ್ ಸೈಡ್ ಅಲ್ಲಿ ಎರಡು ರೌಡಿ ಗುಂಪುಗಳ ನಡುವೆ ಫೈಟ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಎರಡು ರೌಡಿ ಗುಂಪುಗಳ ನಡುವೆ ಆ ಒಂದು ರೌಡಿ ಗುಂಪು ಇನ್ನೊಂದು ರೌಡಿ ಗುಂಪಿನವರನ್ನೇ ಅಟ್ಟಾಡಿಸಿಕೊಂಡು ಓಡಾಡಿ ಹೊಡಿತಾರೆ ಬಿಟ್ರೆ ಅವರು ಜನಸಾಮಾನ್ಯರನ್ನು ಹೊಡೆಯಲ್ಲ. ಯಾಕಂದ್ರೆ ಅವ್ರಿಗೊಂದು ಟಾರ್ಗೆಟ್ ಇದೆ ಅಂತ. ಮಿಲಿಟೆಂಟ್ ಅಂದ್ರೂ ಕೂಡ ಹಾಗೇನೆ. ಒಂದು ವೇಳೆ ಅವನು ಪ್ರತ್ಯೇಕತಾವಾದಿನೋ ಮತ್ತೊಂದೋ ಮಗದೊಂದೋ ಅವನೊಂದು ಟಾರ್ಗೆಟ್ ಅಲ್ಲಿ ಒಂದು ಮಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಇದ್ದ ಮತ್ತವರಿಗೆಲ್ಲ ಅಟ್ಯಾಕ್ ಮಾಡಲ್ಲ ಅವನು. ಅರ್ಥ ಆಯ್ತಾ ನಿಮಗೆ? ಟೆರರಿಸ್ಟ್ ಅಂತಂದ್ರೆ ಆತನಿಗೆ ಯಾರೂ ಬೇಕಾಗಿಲ್ಲ, ಓಡ್ದೋಡ್ದು ಹೋಗ್ತಾ ಇರೋದು. ಆದ್ರೆ ಇಲ್ಲಿ ಪ್ರಖರವಾಗಿ ಕಾಣ್ತಾ ಇರೋದು ಆ ಟೆರರಿಸ್ಟ್ ಕೂಡ ಒಟ್ಟಾರೆ ಹೊಡೆದೋಗ್ಲಿಲ್ಲ ಅವ. ಹಿಂದೂಗಳನ್ನ ಕೇಳಿ 26 ಜನರ ಪೈಕಿ 20 ಜನರ ಪ್ಯಾಂಟ್ ಬಿಚ್ಚಿಸಿ ಕಲ್ಮ ಓದಿಸಿ ಹೊಡೆದಿದ್ದಾನೆ. ಆಗಲೂ ಕೂಡ ನೀವು ಅವರಿಗೆ ಸಮರ್ಥನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹೇಳ್ತಾ ಇದೆ ಹೌದು ಪ್ಯಾಂಟ್ ಬಿಚ್ಚಿಸಿದ್ದಾರೆ, ಚಡ್ಡಿ ಒಳಗೆ ಧರ್ಮ ನೋಡಿದ್ದಾರೆ ಅಂತ ಹೇಳಿ. ಏನ್ ತಿಮ್ಮಾಪುರ ಅವರೇ, ಅರ್ಥ ಆಗಿಲ್ವಾ ನಿಮಗೆ? ಇದು ಎಣ್ಣೆ ಮಿನಿಸ್ಟರ್ ಅಂದ್ರೆ ಏನ್ ಬೇಕಿದ್ರು ಮಾತಾಡಬಹುದಾ? ನಿನ್ನೆ ಇದನ್ನ ನಾವು ತಗೊಂಡಿದ್ದೀವಿ. ಈಗ ಸಚಿವ ತಿಮ್ಮಾಪುರ ಅವರದ್ದು ಜಿಹಾದಿ ಮನಸ್ಥಿತಿ ಅಂತೇಳಿ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ರಿಪಬ್ಲಿಕ್ ಮುಂದೆ ಶಾಸಕ. ಈಗ ರಾಜ್ಯದಲ್ಲಿ ಒಂದು ವೇಳೆ ಯಾರೋ ನಮ್ಮ ವೋಟರ್ ಇದ್ರೆ ಒಂದು ಓಲೈಕೆ ಮಾಡೋದು ಓಕೆ ಅಪ್ಪ, ಅರ್ಥ ಮಾಡ್ಕೋಬಹುದೇ, ಪಾಪ ಏನೋ ವೋಟರ್ ಇದೆ. ಪಾಕಿಸ್ತಾನದಕ್ಕೆ ಯಾಕೆ ಓಲೈಕೆ ಮಾಡ್ತಾ ಇದ್ದಾರೆ ಸಚಿವ ತಿಮ್ಮಾಪುರ ಅಂತವರು? ನೋಡಿ, ಈಗ ಸಿಎಂ ಸಿದ್ದರಾಮಯ್ಯನವರು ಹಾಕಿರುವಂತ ಈ ಮಿಲಿಟೆಂಟ್ ಅಂತ ಬರೆದಿದ್ದಾರಲ್ವಾ, ಅದು ಮಿಲಿಟೆಂಟ್ಗಳಲ್ಲ, ಅದು ಟೆರರಿಸ್ಟ್ಗಳಾಗಬೇಕು. ಟೆರರಿಸ್ಟ್ ಅಂದ್ರೆ ಏನಂತಂದ್ರೆ ಆತನಿಗೆ ಜಾತಿ ಧರ್ಮ ನಿಗಾ ಯಾವುದು ಇರೋದಿಲ್ಲ. ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಒಂದು ರೋಡ್ ಸೈಡ್ ಅಲ್ಲಿ ಎರಡು ರೌಡಿ ಗುಂಪುಗಳ ನಡುವೆ ಫೈಟ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಎರಡು ರೌಡಿ ಗುಂಪುಗಳ ನಡುವೆ ಆ ಒಂದು ರೌಡಿ ಗುಂಪು ಇನ್ನೊಂದು ರೌಡಿ ಗುಂಪಿನವರನ್ನೇ ಅಟ್ಟಾಡಿಸಿಕೊಂಡು ಓಡಾಡಿ ಹೊಡಿತಾರೆ ಬಿಟ್ರೆ ಅವರು ಜನಸಾಮಾನ್ಯರನ್ನು ಹೊಡೆಯಲ್ಲ. ಯಾಕಂದ್ರೆ ಅವ್ರಿಗೊಂದು ಟಾರ್ಗೆಟ್ ಇದೆ ಅಂತ. ಮಿಲಿಟೆಂಟ್ ಅಂದ್ರೂ ಕೂಡ ಹಾಗೇನೆ. ಒಂದು ವೇಳೆ ಅವನು ಪ್ರತ್ಯೇಕತಾವಾದಿನೋ ಮತ್ತೊಂದೋ ಮಗದೊಂದೋ ಅವನೊಂದು ಟಾರ್ಗೆಟ್ ಅಲ್ಲಿ ಒಂದು ಮಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಇದ್ದ ಮತ್ತವರಿಗೆಲ್ಲ ಅಟ್ಯಾಕ್ ಮಾಡಲ್ಲ ಅವನು. ಅರ್ಥ ಆಯ್ತಾ ನಿಮಗೆ? ಟೆರರಿಸ್ಟ್ ಅಂತಂದ್ರೆ ಆತನಿಗೆ ಯಾರೂ ಬೇಕಾಗಿಲ್ಲ, ಓಡ್ದೋಡ್ದು ಹೋಗ್ತಾ ಇರೋದು. ಆದ್ರೆ ಇಲ್ಲಿ ಪ್ರಖರವಾಗಿ ಕಾಣ್ತಾ ಇರೋದು ಆ ಟೆರರಿಸ್ಟ್ ಕೂಡ ಒಟ್ಟಾರೆ ಹೊಡೆದೋಗ್ಲಿಲ್ಲ ಅವ. ಹಿಂದೂಗಳನ್ನ ಕೇಳಿ 26 ಜನರ ಪೈಕಿ 20 ಜನರ ಪ್ಯಾಂಟ್ ಬಿಚ್ಚಿಸಿ ಕಲ್ಮ ಓದಿಸಿ ಹೊಡೆದಿದ್ದಾನೆ. ಆಗಲೂ ಕೂಡ ನೀವು ಅವರಿಗೆ ಸಮರ್ಥನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹೇಳ್ತಾ ಇದೆ ಹೌದು ಪ್ಯಾಂಟ್ ಬಿಚ್ಚಿಸಿದ್ದಾರೆ, ಚಡ್ಡಿ ಒಳಗೆ ಧರ್ಮ ನೋಡಿದ್ದಾರೆ ಅಂತ ಹೇಳಿ. ಏನ್ ತಿಮ್ಮಾಪುರ ಅವರೇ, ಅರ್ಥ ಆಗಿಲ್ವಾ ನಿಮಗೆ? ಇದು ಎಣ್ಣೆ ಮಿನಿಸ್ಟರ್ ಅಂದ್ರೆ ಏನ್ ಬೇಕಿದ್ರು ಮಾತಾಡಬಹುದಾ? ನಿನ್ನೆ ಇದನ್ನ ನಾವು ತಗೊಂಡಿದ್ದೀವಿ. ಈಗ ಸಚಿವ ತಿಮ್ಮಾಪುರ ಅವರದ್ದು ಜಿಹಾದಿ ಮನಸ್ಥಿತಿ ಅಂತೇಳಿ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ರಿಪಬ್ಲಿಕ್ ಮುಂದೆ ಶಾಸಕ. ಈಗ ರಾಜ್ಯದಲ್ಲಿ ಒಂದು ವೇಳೆ ಯಾರೋ ನಮ್ಮ ವೋಟರ್ ಇದ್ರೆ ಒಂದು ಓಲೈಕೆ ಮಾಡೋದು ಓಕೆ ಅಪ್ಪ, ಅರ್ಥ ಮಾಡ್ಕೋಬಹುದೇ, ಪಾಪ ಏನೋ ವೋಟರ್ ಇದೆ. ಪಾಕಿಸ್ತಾನದಕ್ಕೆ ಯಾಕೆ ಓಲೈಕೆ ಮಾಡ್ತಾ ಇದ್ದಾರೆ ಸಚಿವ ತಿಮ್ಮಾಪುರ ಅಂತವರು? ನೋಡಿ, ಈಗ ಸಿಎಂ ಸಿದ್ದರಾಮಯ್ಯನವರು ಹಾಕಿರುವಂತ ಈ ಮಿಲಿಟೆಂಟ್ ಅಂತ ಬರೆದಿದ್ದಾರಲ್ವಾ, ಅದು ಮಿಲಿಟೆಂಟ್ಗಳಲ್ಲ, ಅದು ಟೆರರಿಸ್ಟ್ಗಳಾಗಬೇಕು. ಟೆರರಿಸ್ಟ್ ಅಂದ್ರೆ ಏನಂತಂದ್ರೆ ಆತನಿಗೆ ಜಾತಿ ಧರ್ಮ ನಿಗಾ ಯಾವುದು ಇರೋದಿಲ್ಲ. ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಒಂದು ರೋಡ್ ಸೈಡ್ ಅಲ್ಲಿ ಎರಡು ರೌಡಿ ಗುಂಪುಗಳ ನಡುವೆ ಫೈಟ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಎರಡು ರೌಡಿ ಗುಂಪುಗಳ ನಡುವೆ ಆ ಒಂದು ರೌಡಿ ಗುಂಪು ಇನ್ನೊಂದು ರೌಡಿ ಗುಂಪಿನವರನ್ನೇ ಅಟ್ಟಾಡಿಸಿಕೊಂಡು ಓಡಾಡಿ ಹೊಡಿತಾರೆ ಬಿಟ್ರೆ
ಅವರು ಜನಸಾಮಾನ್ಯನ ಒಡೆಯಲ್ಲ, ಯಾಕಂದ್ರೆ ಅವನಿಗೊಂದು ಟಾರ್ಗೆಟ್ ಇದೆ ಅಂತ. ಮಿಲಿಟೆಂಟ್ ಅಂದ್ರೂ ಕೂಡ ಹಾಗೇನೆ, ಒಂದು ವೇಳೆ ಅವನು ಪ್ರತ್ಯೇಕತಾವಾದಿನೋ ಮತ್ತೊಂದೋ ಮಗದೊಂದೋ ಅವನೊಂದು ಟಾರ್ಗೆಟ್ ಅಲ್ಲಿ ಒಂದು ಮಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಇದ್ದ ಬದ್ದವರಿಗೆಲ್ಲ ಅಟ್ಯಾಕ್ ಮಾಡಲ್ಲ ಅವನು. ಅರ್ಥ ಆಯ್ತಾ ನಿಮಗೆ? ಟೆರರಿಸ್ಟ್ ಅಂತಂದ್ರೆ ಆತನಿಗೆ ಯಾರೂ ಬೇಕಾಗಿಲ್ಲ, ಓಡ್ದೋಡ್ದು ಹೋಗ್ತಾ ಇರೋದು. ಆದ್ರೆ ಇಲ್ಲಿ ಪ್ರಖರವಾಗಿ ಕಾಣ್ತಾ ಇರೋದು ಆ ಟೆರರಿಸ್ಟ್ ಕೂಡ ಒಟ್ಟಾರೆ ಹೊಡೆದೋಗ್ಲಿಲ್ಲ ಅವ. ಹಿಂದೂಗಳನ್ನ ಕೇಳಿ 26 ಜನರ ಪೈಕಿ 20 ಜನರ ಪ್ಯಾಂಟ್ ಬಿಚ್ಚಿಸಿ ಕಲ್ಮ ಓದಿಸಿ ಹೊಡೆದಿದ್ದಾನೆ. ಆದರೂ ಕೂಡ ನೀವು ಅವರಿಗೆ ಸಮರ್ಥನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹೇಳ್ತಾ ಇದೆ, ಹೌದು ಪ್ಯಾಂಟ್ ಬಿಚ್ಚಿಸಿದ್ದಾರೆ, ಚಡ್ಡಿ ಒಳಗೆ ಧರ್ಮ ನೋಡಿದ್ದಾರೆ ಅಂತ ಹೇಳಿ. ಏನ್ ತಿಮ್ಮಾಪುರ ಅವರೇ, ಅರ್ಥ ಆಗಿಲ್ವಾ ನಿಮಗೆ? ಇದು ಎಣ್ಣೆ ಮಿನಿಸ್ಟರ್ ಅಂದ್ರೆ ಏನ್ ಬೇಕಿದ್ರು ಮಾತಾಡಬಹುದಾ? ನಿನ್ನೆ ಇದನ್ನ ನಾವು ತಗೊಂಡಿದ್ದೀವಿ. ಈಗ ಸಚಿವ ತಿಮ್ಮಾಪುರ ಅವರದ್ದು ಜಿಹಾದಿ ಮನಸ್ಥಿತಿ ಅಂತೇಳಿ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ರಿಪಬ್ಲಿಕ್